ಅದು ಹಿಂದೂ ಕ್ಯಾಲೆಂಡರ್ನ ಮೊದಲನೇ ದಿನ, ಅಂದರೆ ಯುಗಾದಿಯ ದಿನ. ಗ್ರೆಗೋರಿಯನ್ ಕ್ಯಾಲೆಂಡರ್ನ ಪ್ರಕಾರ ಹೇಳೋದಾದರೆ ಏಪ್ರಿಲ್ 1, 1881 ಭಾರತದ ಮಧ್ಯಭಾಗದಲ್ಲಿರುವ ನಾಗಪುರದಲ್ಲಿ ಓರ್ವ ವ್ಯಕ್ತಿಯ ಜನನವಾಯಿತು. ಆತ ಮುಂದೆ 20ನೇ ಶತಮಾನದಲ್ಲಿ ಭಾರತದ ಇತಿಹಾಸ ಮತ್ತು ಸಮಾಜ ಜೀವನದ ಮೇಲೆ ಪ್ರಭಾವ ಬೀರಬಲ್ಲ, ಭಾರತೀಯ ಸಾಮಾಜಿಕ ಜೀವನದಲ್ಲಿ ಮತ್ತು ಭಾರತದ ಭವಿಷ್ಯಕ್ಕೆ ಹೊಸ ಕ್ರಾಂತಿಯನ್ನು ತುಂಬಬಲ್ಲ ಅಂತ ಹೇಳಿ ಯಾರೂ ಊಹಿಸಿರಲಿಲ್ಲ. ಅವರು ಬೇರೆ ಯಾರೂ ಅಲ್ಲ, ವಿದ್ಯಾರ್ಥಿ ಜೀವನದಿಂದಲೇ ದೇಶಭಕ್ತ, ಕ್ರಾಂತಿಕಾರಿ, ಹೋರಾಟಗಾರ, ಹಿಂದೂ ಸಮಾಜ ಸಂಘಟನೆ ಮಾಡಬೇಕು ಅಂತ ಹೊರಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದ ಅಸಾಧಾರಣ ವ್ಯಕ್ತಿತ್ವದ ಸಮಾಜ ಪರಿವರ್ತಕ, ಯುಗದೃಷ್ಟಾರ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್. ಹಾಗಾಗಿ ಬಾಲ್ಯದಲ್ಲಿಯೇ ಕೇಶವ ದೇಶಭಕ್ತನಾದ. ಅದು ಜೂನ್ 22, 1897 ಬ್ರಿಟನ್ನಿನ ರಾಣಿ ವಿಕ್ಟೋರಿಯಾಳ ಹುಟ್ಟಿದ ದಿನ. ಭಾರತದಲ್ಲಿ ಕೂಡ ಬಹಳ ಸಂಭ್ರಮದಿಂದ ಬ್ರಿಟಿಷ್ ರಾಣಿಯ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿತ್ತು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಯನ್ನು ವಿತರಿಸ್ತಾ ಇದ್ದರು. ಆಗ ವಿದ್ಯಾರ್ಥಿಯಾಗಿದ್ದ ಕೇಶವ ತನಗೆ ಕೊಟ್ಟ ಸಿಹಿ ತಿಂಡಿಯನ್ನು ಕಸದ ರಾಶಿಯ ಮೇಲೆ ಎಸೆದು, ನಾನು ಆಕೆಯನ್ನ ನನ್ನ ದೇಶದ ರಾಣಿ ಎಂದು ಯಾವತ್ತೂ ಪರಿಗಣಿಸುವುದಿಲ್ಲ ಅಂದ. ಇದೇ ರೀತಿ ಇನ್ನೊಂದು ಘಟನೆ ನಡೆಯಿತು. 1901 ಎಡ್ವರ್ಡ್ ಕಿಂಗ್ ಇಂಗ್ಲೆಂಡ್ನ ಹೊಸ ರಾಜನಾಗಿ ಆಯ್ಕೆಯಾದ. ಈ ಸಂದರ್ಭದಲ್ಲಿ ಭಾರತದಲ್ಲೂ ಸಂಭ್ರಮಾಚರಣೆ ನಡೆಯಿತು. ನಾಗಪುರದ ಎಂಪ್ರೆಸ್ ಮಿಲ್ ಸಂಕೀರ್ಣದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಬಾಲಕ ಕೇಶವನನ್ನು ಇದಕ್ಕೆ ಕರೆದಾಗ ವಿದೇಶದ ರಾಜನೊಬ್ಬನ ಆಯ್ಕೆಗೆ ನಾವೇಕೆ ಸಂಭ್ರಮಿಸಬೇಕು ಎಂದು ಅವರಲ್ಲಿಯೇ ಪ್ರಶ್ನೆಯನ್ನು ಕೇಳಿ ಪ್ರತಿಭಟಿಸಿದ. ನಾಗಪುರದ ಸಿರಾಬರ್ಡಿ ಕೋಟೆಯಲ್ಲಿ ಬ್ರಿಟನ್ನಿನ ಧ್ವಜ ಯೂನಿಯನ್ ಜಾಕ್ ಹಾರಾಡ್ತಾ ಇತ್ತು. ಬಾಲಕ ಕೇಶವನಿಗೆ ಅದನ್ನು ಕಿತ್ತು ಹಾಕಿ ಹಿಂದವಿ ಸ್ವರಾಜ್ಯದ ಪ್ರತೀಕವಾದ ಕೇಸರಿ ಧ್ವಜವನ್ನು ಹಾರಿಸುವ ಹಂಬಲ. ತನ್ನ ಸ್ನೇಹಿತರೊಂದಿಗೆ ಸಮಾಲೋಚಿಸಿ ಅದನ್ನು ಕಿತ್ತು ಹಾಕಲು ಯೋಜನೆ ರೂಪಿಸಿದ. ಒಂದು ಸುರಂಗವನ್ನು ಅಗೆದು ಕೋಟೆಯನ್ನು ತಲುಪುವುದು, ಅಲ್ಲಿ ತಲುಪಿದ ನಂತರ ತಾವು ಯೋಜಿಸಿದ ಕಾರ್ಯವನ್ನು ಮಾಡುವುದು ಅಂತ ಯೋಜನೆ ಹಾಕಿಕೊಂಡರು. ಅದರಂತೆ ಕೇಶವ ಮತ್ತು ಆತನ ಸಂಗಡಿಗರು ಸುರಂಗವನ್ನು ಕೊರೆಯಲು ಪ್ರಾರಂಭಿಸಿದರು. ಈ ವಿಚಾರ ಅವರ ಶಾಲಾ ಶಿಕ್ಷಕರಿಗೆ ಹೇಗೋ ತಿಳಿಯಿತು. ಇವರು ಇದನ್ನು ಮಾಡದಂತೆ ತಡೆದರು. ಹೀಗೆ ಬಾಲ್ಯದಲ್ಲಿಯೇ ಉತ್ಕಟ ದೇಶಭಕ್ತಿಯನ್ನು ಹೊಂದಿದ್ದ ಬಾಲಕ ಕೇಶವ ತನ್ನ ಕಾಲೇಜು ಶಿಕ್ಷಣವನ್ನು ಮುಗಿಸಿ ವೈದ್ಯಕೀಯ ಶಿಕ್ಷಣಕ್ಕಾಗಿ ಕೋಲ್ಕತ್ತಾಕ್ಕೆ ತೆರಳಿದರು. ಆಗಿನ ಕಾಲದಲ್ಲಿ ಕಲ್ಕತ್ತಾ ಅಂದರೆ ಕ್ರಾಂತಿಕಾರಿಗಳ ಆವಾಸ ಸ್ಥಾನ. ಹೀಗೆ ಹೆಡ್ಗೇವಾರ್ ಅವರಿಗೆ ವೈದ್ಯಕೀಯ ಶಿಕ್ಷಣದ ಸಮಯದಲ್ಲಿ ಕ್ರಾಂತಿಕಾರಿಗಳ ಸಂಪರ್ಕ ಸಿಕ್ಕಿತು. ಅನುಶೀಲನಾ ಸಮಿತಿ, ಜುಗಾಂತರ್ ಮೊದಲಾದ ಕ್ರಾಂತಿಕಾರಿ ಸಂಘಟನೆಗಳ ಸದಸ್ಯರಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. ಅಪ್ರತಿಮ ಕ್ರಾಂತಿಕಾರಿ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ಸಂಪರ್ಕವೂ ಹೆಡ್ಗೇವಾರ್ ಅವರಿಗೆ ಸಿಕ್ಕಿತು. ಇದರ ನಡುವೆಯೇ ವೈದ್ಯಕೀಯ ಶಿಕ್ಷಣದಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಅಧಿಕೃತವಾಗಿ ಡಾಕ್ಟರ್ ಆಗುತ್ತಾರೆ. ಆಗಿನ ಕಾಲದಲ್ಲಿ ಡಾಕ್ಟರ್ ಮತ್ತು ಬ್ಯಾರಿಸ್ಟರ್ ಪದವಿ ಪಡೆದವರು ಹೇರಳವಾಗಿ ಹಣ ಸಂಪಾದನೆ ಮಾಡಿ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೀತಾ ಇದ್ದರು. ಆದರೆ ಹೆಡ್ಗೇವಾರ್ ಅವರಿಗೆ ತಾನು ಸ್ವಸಂಪಾದನೆಗಾಗಿ ಡಾಕ್ಟರ್ ಆಗಿದ್ದಲ್ಲ ಎಂದು ಸ್ಪಷ್ಟವಾಗಿಯೇ ಗೊತ್ತಿತ್ತು. ಹಾಗಾಗಿ ಆಗಿನ ಕಾಲದಲ್ಲಿ ಒಗ್ಗಟ್ಟಿಲ್ಲದೆ ಬಲಹೀನ ಸ್ಥಿತಿಯಲ್ಲಿದ್ದ ಹಿಂದೂ ಸಮಾಜಕ್ಕೆ ಮದ್ದು ಕೊಡುವ ಕೆಲಸವನ್ನು ಕೈಗೆತ್ತಿಕೊಂಡರು. 1919-20 ಸಮಯದಲ್ಲಿ ಲೋಕಮಾನ್ಯ ತಿಲಕರ ಸಂಪರ್ಕಕ್ಕೆ ಬಂದು ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗ್ತಾರೆ. 1920 ನಾಗಪುರ ಕಾಂಗ್ರೆಸ್ ಅಧಿವೇಶನದ ಸಮಯದಲ್ಲಿ ಕಾಂಗ್ರೆಸ್ನ ಸಹ ಕಾರ್ಯದರ್ಶಿಯಾಗಿದ್ದರು. ಆ ಅಧಿವೇಶನದಲ್ಲಿ ಸ್ವಯಂ ಸೇವಕರ ತಂಡದ ಉಪಮುಖ್ಯಸ್ಥರಾಗಿ 1200 ಸ್ವಯಂ ಸೇವಕರೊಂದಿಗೆ ಹಗಲು ರಾತ್ರಿ ದುಡಿದ ಪರಿಣಾಮ ಅಧಿವೇಶನ ಯಶಸ್ವಿಯಾಗಿ ಮುನ್ನಡೆಯಿತು. ಮುಂದೆ ಗಾಂಧೀಜಿಯವರು ಆರಂಭಿಸಿದ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ರಾಜದ್ರೋಹದ ಆರೋಪದ ಮೇಲೆ 9 ತಿಂಗಳ ಸೆರೆವಾಸದ ಶಿಕ್ಷೆಗೂ ಗುರಿಯಾಗುತ್ತಾರೆ. ತಿಲಕರ ಮರಣದ ನಂತರ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕರಾಗಿ ಹೊರಹೊಮ್ಮಿದ್ದರು. ಇದರಿಂದ ಕಾಂಗ್ರೆಸ್ ತನ್ನ ತೀವ್ರವಾದಿ ಹೋರಾಟದಿಂದ ಅಹಿಂಸಾತ್ಮಕ ಹೋರಾಟಕ್ಕೆ ಪರಿವರ್ತನೆಯಾಯಿತು. ಗಾಂಧೀಜಿಯವರು ಖಿಲಾಫತ್ ಚಳುವಳಿಗೆ ಬೆಂಬಲ ಕೊಟ್ಟಿದ್ದಕ್ಕೆ ಹೆಚ್ಚಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭ್ರಮ ನಿರಸನವಾಯಿತು. ಅದರಲ್ಲಿ ಹೆಡ್ಗೇವಾರ್ ಅವರು ಕೂಡ ಒಬ್ಬರು. ಬ್ರಿಟಿಷರ ಒಡೆದು ಆಳುವ ನೀತಿ, ಕಾಂಗ್ರೆಸ್ನ ಮುಸ್ಲಿಂ ತುಷ್ಟೀಕರಣದ ನೀತಿಯಿಂದ ಹಿಂದೂಗಳು ಸಂಘಟಿತರಾಗಲು ಸಾಧ್ಯವಿಲ್ಲ ಎಂದು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅರಿವಿಗೆ ಬಂತು. ಹಾಗಾಗಿ ಹಿಂದೂ ಸಮಾಜದ ಸಂಘಟನೆಗೆ, ಹಿಂದೂ ಸಮಾಜದ ಬಲವರ್ಧನೆಗೆ ಸಂಘಟನೆಯೊಂದರ ಅಗತ್ಯವಿದೆ ಎಂಬ ಅಭಿಪ್ರಾಯಕ್ಕೆ ಬಂದರು. 1925 ವಿಜಯದಶಮಿಯಂದು ಅದನ್ನು ಕೃತಿರೂಪಕ್ಕಿಳಿಸಿದರು. ಒಂದಷ್ಟು ಬಾಲಕರು ಮತ್ತು ತರುಣರನ್ನು ಸೇರಿಸಿ ನಾಗಪುರದ ಮೋಹಿತೇವಾಡದಲ್ಲಿ ಸಂಘಟನೆಯೊಂದನ್ನು ಹುಟ್ಟುಹಾಕಿದರು. ಪ್ರತಿನಿತ್ಯ 1 ಗಂಟೆ ಸೇರಿ ಒಂದಷ್ಟು ಆಟವಾಡಿ ಮಹಾಪುರುಷರ ಕಥೆಯನ್ನು ಹೇಳುತ್ತಾ ವ್ಯಕ್ತಿ ನಿರ್ಮಾಣ ಮಾಡಲು ಹೊರಟರು. ಮುಂದೆ ಇದೇ ಸಂಘಟನೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದು ನಾಮಕರಣ ಮಾಡಿದರು. ಸಂಘದ ಮೊದಲ ಸರಸಂಘ ಚಾಲಕರೂ ಆದರು. ಸ್ವಯಂ ಸೇವಕರಿಗೆ ಪ್ರೀತಿಯ ಡಾಕ್ಟರ್ ಜಿ ಆದರು.
ಇದೇ ತರುಣರನ್ನ ಮಹಾರಾಷ್ಟ್ರದ ಬೇರೆ ಬೇರೆ ಪ್ರಾಂತಗಳಿಗೆ ಸಂಘಟನೆಯ ವಿಸ್ತಾರಕ್ಕೆ ಕಳುಹಿಸಿದರು. ಸಂಘಟನೆ ನಿಧಾನವಾಗಿ ಬೆಳೆಯತೊಡಗಿತು. ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣದ ಪರಿಕಲ್ಪನೆಯೊಂದಿಗೆ ಸಂಘಟನೆಯ ವಿಸ್ತಾರಕ್ಕೆ ಟೊಂಕ ಕಟ್ಟಿ ನಿಂತರು. ಇದರ ನಡುವೆ ಸ್ವಾತಂತ್ರ್ಯ ಹೋರಾಟವನ್ನು ಕೂಡ ನಿಲ್ಲಿಸಲಿಲ್ಲ. 1930ರ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದ ಅರಣ್ಯ ಕಾನೂನಿನ ವಿರುದ್ಧ ಕಾಂಗ್ರೆಸ್ ಜಂಗಲ್ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಾಗ ಡಾಕ್ಟರ್ ಜಿ ಈ ಹೋರಾಟದಲ್ಲಿ ಭಾಗವಹಿಸಿ ಬಂಧನಕ್ಕೊಳಗಾದರು. ಶಿಕ್ಷೆಯನ್ನು ಮುಗಿಸಿ ಹೊರಬಂದ ನಂತರ ಮತ್ತೆ ಸಂಘ ಕಾರ್ಯಕ್ಕೆ ಇಳಿದರು. ಈ ಸಮಯದಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದ ಮಾಧವ ಸದಾಶಿವ ಗೋಳ್ವಲ್ಕರ್ ಅವರು ಸಂಘದ ಸಂಪರ್ಕಕ್ಕೆ ಬಂದರು. ಡಾಕ್ಟರ್ ಜಿ ಅವರು ಮುಂದೆ ಸಂಘವನ್ನು ಬೆಳೆಸಲು ಈತನೇ ಅರ್ಹ ವ್ಯಕ್ತಿ ಅಂದುಕೊಂಡರು. ಡಾಕ್ಟರ್ ಜಿ ಅವರ ಜೀವನವೇ ಹಾಗಿತ್ತು. ಒಂದು ನಿಮಿಷವೂ ಖಾಲಿ ಕುಳಿತವರಲ್ಲ. ಹಾಗಾಗಿಯೇ ದಣಿವು ಅವರಿಗೆ ಬಲು ಬೇಗನೆ ಬಂದು ಬಿಟ್ಟಿತ್ತು. ಇನ್ನೇನು ಹೆಚ್ಚು ಸಮಯ ಇಲ್ಲ ಎಂದು ಅರಿವಿಗೆ ಬಂದಾಗ ಗುರೂಜಿ ಅವರಿಗೆ ಸಂಘದ ಜವಾಬ್ದಾರಿಯನ್ನು ಹೊರಿಸಿದರು. 1940ರಲ್ಲಿ ತೀವ್ರ ಅನಾರೋಗ್ಯದಿಂದ ಡಾಕ್ಟರ್ ಜಿ ಭಾರತ ಮಾತೆಯ ಪಾದ ಸೇರಿದರು. ಡಾಕ್ಟರ್ ಜಿ ಬಿತ್ತಿದ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ, ಶತಮಾನದ ಹೊಸ್ತಿಲಿನಲ್ಲಿದೆ. ಹಿಂದೂ ಸಮಾಜದ ಸಂಘಟನೆಯ ಮೂಲಕ ಭಾರತದ ಪರಮ ವೈಭವ ಎಂಬ ಪರಮೋದ್ದೇಶವನ್ನು ಇಟ್ಟುಕೊಂಡು ಸ್ಥಾಪನೆಯಾದ ಸಂಘ ಇವತ್ತು ಸಮಾಜದ ನಡುವೆ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇದೆ. ಸಮಾಜದ ಸಂಘಟನೆಯ ಮೂಲಕ ರಾಷ್ಟ್ರ ಸಂಘಟನೆ ಎಂಬ ಉದಾತ್ತ ಚಿಂತನೆಯ ಕಾರಣಕ್ಕಾಗಿಯೇ ಸಂಘ ಇವತ್ತಿಗೂ ಹಾಗೇ ಇದೆ. ಡಾಕ್ಟರ್ ಜಿ ಅವರು ಅದೆಂಥ ಯುಗದೃಷ್ಟಾರರು ಅಂದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ತಾನು ಸ್ಥಾಪಿಸಿದರೂ ಸಂಘಕ್ಕೆ ಭಗವಧ್ವಜವನ್ನು ಗುರುವಾಗಿ ಸ್ವೀಕರಿಸಿದ್ದರು. ವ್ಯಕ್ತಿ ಯಾವತ್ತೂ ಪರಿಪೂರ್ಣನಲ್ಲ ಎಂದು ಅವರಿಗೆ ಅವತ್ತೇ ಸ್ಪಷ್ಟವಾಗಿ ಗೊತ್ತಿತ್ತು. ಈ ಕಾರಣಕ್ಕಾಗಿಯೇ ಸಂಘ ಇವತ್ತು ಎರಡು ಹೋಳಾಗಲಿಲ್ಲ.